ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಇವಾ ಪ್ಯಾಷನ್ಸ್ ಚಾನಲ್. ಪ್ಲೀಸ್ ನನ್ನ ಈ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇವತ್ತು ನಾನು ನಿಮಗೆ ನೋಡಿ ಪ್ಯಾಂಟೀಸ್ ಹೇಳ್ಕೊಡ್ಲಿಕ್ಕೆ ಬಂದಿದ್ದೇನೆ. ಪ್ಯಾಂಟೀಸನ್ನು ನಿಮಗೆ ಬರೆಸಿದ್ದೇನೆ ಅಲ್ಲಿ ಹೇಗೆ ಅಂತ. ನೀವು ಪೇಪರ್ ಕಟ್ಟಿಂಗ್ ಮಾಡೋದನ್ನು ನಾನು ಇವಾಗ ಹೇಳ್ಕೊಡ್ತಿದ್ದೇನೆ. ಅದನ್ನು ನೀಟಾಗಿ ನೋಡ್ಕೊಂಡು ಬರ್ಕೊಳ್ಳಿ, ಒಂದು ಬುಕ್ಕಲ್ಲಿ ಬರೆದುಕೊಂಡು ಅದನ್ನು ನೋಡ್ತಾ ನೀವು ಅಲ್ಲಿ ಡೈಗ್ರಾಮ್ ಇದೆಯಲ್ಲ, ಈ ಥರ ಇಲ್ಲಿ ಡೈಗ್ರಾಮ್ ತೋರಿಸಿದ್ನಲ್ಲ ನಾನು, ಈ ಡೈಗ್ರಾಮ್ ಹಾಕ್ಕೋಬೇಕು. ಈ ಥರ ನೀವು ಬುಕ್ಕಲ್ಲಿ ಇದನ್ನು ಬರ್ಕೋಬೇಕು. ಬರೆದುಕೊಂಡು ಆಮೇಲೆ ಬುಕ್ಕನ್ನು ನೋಡ್ತಾ ನೀವು ಇಲ್ಲಿ ಡೈಗ್ರಾಮ ಹಾಕಬೇಕು. ಫಸ್ಟಿಗೆ ನೋಡಿ ಲೆಂತ್, ಇಲ್ಲಿಂದ ಇಲ್ಲಿಗೆ ಲೆಂತ್ ಇಟ್ಟಿದ್ದೇನೆ ನೋಡಿ. A to B ಈಕ್ವಲ್ಸ್ ಪ್ಯಾಂಟೀಸ್ ಲೆಂತ್ ಪ್ಲಸ್ 2 ಇಂಚ್ ಅಂತದೆ. ಪ್ಯಾಂಟೀಸ್ ಪ್ಲಸ್ 13 ಇಂಚಿದೆ ಪ್ಲಸ್ 2 ಇಂಚು, ಟೋಟಲಿ 15 ಇಂಚ್ ಆಗುತ್ತೆ. ನಾನು 15 ಸೆಂಟಿಮೀಟರ್ ಇಟ್ಟಿದ್ದೇನೆ, ನೀವು ಇಂಚಲ್ಲಿ ಇಟ್ಕೊಳ್ಳಿ. ಆಮೇಲೆ A to C ಈಕ್ವಲ್ಸ್ ವೇಸ್ಟ್ ರೌಂಡ್ ಪ್ಲಸ್ 2 ಇಂಚು ಅಂದರೆ 7.5 ಇದೆ, ಪ್ಲಸ್ 2 ಇಂಚ್ ಅಂದರೆ 9.5 ಇಂಚ್ ಬರುತ್ತೆ. A to C ಈಕ್ವಲ್ಸ್ 9.5 ಇಂಚು. A to C ಈಕ್ವಲ್ಸ್ B to D, A to B ಈಕ್ವಲ್ಸ್ C to D. ಹಾಗೆ ಒಂದು ನೀವು ಸ್ಕ್ವೇರ್ ಮಾರ್ಕನ್ನು ಹಾಕ್ಕೋಬೇಕು. ಇಲ್ಲಿ ಈ ಥರ ಸ್ಕ್ವೇರ್ ಮಾರ್ಕನ್ನು ಹಾಕಿ ಬರೆದುಕೋಬೇಕು. ಇಲ್ಲಿ A B C D ಅಂತ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟಿಗೆ ನೀವು ಅದಷ್ಟು ಹಾಕ್ಕೊಂಡು ಒಂದು ಸ್ಕ್ವೇರ್ ಮಾರ್ಕ್ ಮಾಡಿಕೊಂಡು ಒಂದು ಮಾರ್ಕ್ ಹಾಕ್ಕೊಳ್ಳಿ. ಆದ ನಂತರ ನೋಡಿ A B ಈಕ್ವಲ್ಸ್ C D, A B ಈಕ್ವಲ್ಸ್ ಸಿ ಡಿ. ಇದನ್ನೇ ನಾನು ಹೇಳಿದೆ ಅಲ್ವ ಇವಾಗ, A B ಈಕ್ವಲ್ಸ್ ಸಿ ಡಿ, A C ಈಕ್ವಲ್ಸ್ B D. ಆಮೇಲೆ B to E 1/3 ಸೀಟ್ ರೌಂಡ್ ಪ್ಲಸ್ 3/4 ಇಂಚ್ ಅಂತಿದೆ, 3/4 ಇಂಚ್ ಅಂತಿದೆ. ಅಂದರೆ ಸೀಟ್ ರೌಂಡ್ ಎಷ್ಟಿದೆ? 36 ಇದೆ. 36 ಅಂದರೆ 9×4 36, 9 ಬರುತ್ತೆ. 9 ಇಂಚ್ ಪ್ಲಸ್ 3/4 ಇಂಚು 1/3 ಅಲ್ಲ, ಅಂದರೆ 12 ಇಂಚ್ ಬರುತ್ತೆ. ಡಿವೈಡೆಡ್ ಬೈ ಸೀಟ್ ಮಾಡಿ 36 ಡಿವೈಡೆಡ್ ಬೈ 3 ಮಾಡಿ ಇಲ್ಲಿ. ಆವಾಗ ನಿಮಗೆ 12 ಇಂಚ್ ಬರುತ್ತೆ. 12 ಇಂಚ್ ಪ್ಲಸ್ 3/4, 12 3/4 ಇಲ್ಲಿ ಇಟ್ಕೋಬೇಕು ನೀವು. B to E ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ B to E 12 3/4 ಇಟ್ಕೋಬೇಕು ಇಲ್ಲಿ. ಆಮೇಲೆ CE ಇದನ್ನು ಜಾಯಿನ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ನೀವು ಸಿ ಇನ್ನು ಇದನ್ನು ಜಾಯಿನ್ ಮಾಡಬೇಕು. ಇದನ್ನು ಇದಕ್ಕೆ ಸ್ಟ್ರೈಟ್ ಒಂದು ನೀವು ಇದನ್ನು ಜಾಯಿನ್ ಮಾಡಿದರೆ ಆಯಿತು. ಆಮೇಲೆ DE ಈಕ್ವಲ್ಸ್ DF ಅಂತಿದೆ ನೋಡಿ. ಇದು DE ಈಕ್ವಲ್ಸ್ DF. ಇಲ್ಲಿಂದ ಇಲ್ಲಿಗೆ 3/4 ಇದೆ ಸೆಂಟಿಮೀಟ್ರ್ ಇಂಚಿದೆ. ನೀವು ಇಲ್ಲಿಂದ ಇಲ್ಲಿಗೆ ಅಷ್ಟು 3/4 ಸೆಂಟಿಮೀಟ್ರನ್ನ ಇಂಚಲ್ಲಿ ಕಟ್ ಮಾಡಿದ್ರೆ ಇಂಚಲ್ಲಿ ಇಟ್ಕೊಳ್ಳಿ. ನಾನು ಸೆಂಟಿಮೀಟ್ರಲ್ಲಿ ಇಟ್ಟಿದ್ದೀನಿ, ಇಂಚಲ್ಲಿ ಇಟ್ಕೊಳ್ಳಿ. ಆಮೇಲೆ FG ಈಕ್ವಲ್ಸ್ 132 DF ಅಂತಿದೆ ನೋಡಿ. FG ಈಕ್ವಲ್ಸು 132 DF ಅಂತಿದೆ ನೋಡಿ. FG ಈಕ್ವಲ್ಸು 132 GF ಅಂತಿದೆ. ಇಲ್ಲಿ ಬರುತ್ತೆ FG 3/4. ಇಲ್ಲಿ 3/4 ಇಂಚನ್ನು ಮಾರ್ಕ್ ಮಾಡಿಕೊಂಡು ಈ ಥರ ನೀವು ಶೇಪ್ ಕೊಡಬೇಕು. ಹೀಗೆ ಶೇಪ್ ಕೊಟ್ಟರೆ ಆಯಿತು. ಇಲ್ಲಿ ಈ ಪಾಯಿಂಟಿಂದ ಇಲ್ಲಿಗೆ ಮಾರ್ಕ್ ಕೊಟ್ಟರೆ ಆಯಿತು ನೀವು. ಆಮೇಲೆ EGS ಜಾಯಿನ್ ಮಾಡಿ ಅಂತ ಕೊಟ್ಟಿದ್ದಾರೆ ನೋಡಿ. EGCಯನ್ನು ಜಾಯಿನ್ ಮಾಡಿ ಇಲ್ಲಿಗೆ, ಹೀಗೆ EGCಯನ್ನು ಜಾಯಿನ್ ಮಾಡಿ ಶೇಪ್ ಕೊಡಬೇಕು ನೀವು. ಈ ಥರ ಶೇಪ್ ಕೊಡಬೇಕಾಗುತ್ತೆ. ಆಮೇಲೆ B to H 2.5 ಇಂಚ್. B to H ಇಲ್ಲಿ ನೋಡಿ, ಇಲ್ಲಿದೆ ನೋಡಿ. B to H ಲೆಂತನ್ನು ಇದು ಫೋಲ್ಡ್ ಮಾಡಲಿಕ್ಕೆ ಇಟ್ಕೋತೇವೆ ನಾವು. B to H 2.5 ಇಂಚ್ ಇಟ್ಕೋಬೇಕು. ಇಲ್ಲಿ ನಾನು 2.5 ಸೆಂಟಿಮೀಟ್ರ್ ಇಟ್ಟಿದ್ದೇನೆ. ನೋಡಿ. ಆಮೇಲೆ H to I ಈಕ್ವಲ್ಸ್ ಹಾಫ್ ಬಾಟಮ್ ರೌಂಡ್ ಪ್ಲಸ್ 3/4 ಅಂತಿದೆ ನೋಡಿ. ಹಾಫ್ ಬಾಟಮ್ ಎಷ್ಟಿದೆ? 20 ಇಂಚ್ ಇದೆ. ಹಾಫ್ ಬಾಟಮ್ ಅಂದರೆ 10 ಇಂಚ್ ಆಯಿತು, ಪ್ಲಸ್ 3/4, 10 + 3/4 ಅಂದರೆ 10 + 3/4 ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ H to I ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು E to I ಅನ್ನು ನೀವು ಜಾಯಿನ್ ಮಾಡಬೇಕು. ಈ ಥರ ಶೇಪ್ ಕೊಟ್ಕೋಬೇಕು. ಈ ಥರ ಶೇಪ್ ಕೊಟ್ಟು
ಇದನ್ನೆಲ್ಲ ನೀವು ಈಗ ಈ ಥರ ಒಂದು ಶೇಪ್ ಬರುತ್ತೆ ನಿಮಗೆ. ನೀವು ಇದೆಲ್ಲ ಸೇರಿಸಿ ಹಾಕುವಾಗ ಈ ಥರ ಶೇಪ್ ಬರುತ್ತೆ ನೋಡಿ. ಶೇಪ್ ಕೊಟ್ಟಾದ ನಂತರ ನೋಡಿ, ನೀವು ಕೆಳಗೆ ಇಟ್ಕೊಳ್ಳುವಾಗ ನೀವು ಒಂದು 1/2 ಇಂಚನ್ನು ನೀವು ಇದರಲ್ಲಿ ಒಂದು ಅರ್ಧ ಇಂಚ್ 1.5 ಇಂಚ್ ಸೆಂಟಿಮೀಟ್ರನ್ನ ನೀವು ಈ ಥರ ಇಟ್ಕೋಬೇಕು. ಫೋಲ್ಡ್ ಮಾಡಿ ಇಟ್ಕೊಳ್ಳೋ. ಫಸ್ಟ್ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ನೋಡಿಲ್ಲ, ಆಮೇಲೆ ಸರಿ ಹೇಳ್ಕೊಡ್ತೀನಿ, ತೊಂದರೆ ಇಲ್ಲ. ನಾನಾದರೆ ನಾವು ಹೀಗೆ ಇಟ್ಕೋತೇವೆ ನೋಡಿ. ಒಂದು 1.5 ಇಂಚು ಅಡಿಯಲ್ಲಿ ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತೆ. ನೀವು ಈ ಥರ ಇಷ್ಟಿಷ್ಟು ಇಟ್ಕೋಬೇಕು. ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ಬ್ಯಾಕಲ್ಲಿ ದೊಡ್ಡದು ಬರುತ್ತೆ, ಫ್ರಂಟಲ್ಲಿ ಚಿಕ್ಕದು ಬರುತ್ತೆ. ನಾನೀಗ ನೋಡಿ ನಿಮಗೆ ಕಟ್ ಮಾಡಿ ತೋರಿಸ್ತೇನೆ ಹೇಗೆ ಅಂತ. ನೋಡಿ ಕಟ್ ಮಾಡ್ತಿದ್ದೇನೆ. ನಾನು ಸ್ವಲ್ಪ ಮೇಲೆ ಕಟ್ ಮಾಡ್ತೇನೆ, ಯಾಕಂದರೆ ಬರೆದಿದ್ದೆಲ್ಲ ಕಟ್ ಆಗುತ್ತೆ ನಿಮಗೆ. ಇದನ್ನೇ ಕಟ್ ಮಾಡಬೇಕು ಆ್ಯಕ್ಚುಲಿ. ನೀವು ಈ ಲೆಂತ್ ಇದೆಯಲ್ಲ ನಿಮ್ಮದು, ಈ ಲೆಂತನ್ನು ಈ ಮಾರ್ಕ್ ಇದೆಯಲ್ಲ, ಈ ಮಾರ್ಕನ್ನು ನೀವು ಕಟ್ ಮಾಡಬೇಕು ಆ್ಯಕ್ಚುಲಿ. ಇದನ್ನೇ ಕಟ್ ಮಾಡಬೇಕು. ಹೀಗೆ ಕಟ್ ಮಾಡಬೇಕು. ಇದಿಷ್ಟನ್ನು ಕಟ್ ಮಾಡಬೇಕು. ಇವಾಗ ನೋಡಿ ಹೇಗಾಗುತ್ತೆ ಅಂತ. ಈ ಥರ ಇರುತ್ತೆ ನೋಡಿ, ಈ ಥರ ಇರುತ್ತೆ. 2 ಪೀಸ್ ಹಾಕಿದ್ನಲ್ಲ ನಾನು ನಿಮಗಲ್ಲಿ, ಈ ಥರ ಮಾಡಿ ಹೀಗೆ ಮಾಡಿ ಹಾಕಿದ್ದೇವಲ್ಲ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ. ನೀವು ನಾನು ಇದರಲ್ಲಿ ಹಾಕಿದ್ದೆ ನೋಡಿ, ಈ ಥರನೇ ಬರುತ್ತೆ ನೋಡಿ. ಈ ಥರ ಬಂತು ನೋಡಿ. ಇದು ಮುಂಭಾಗ ಸ್ವಲ್ಪ ಚಿಕ್ಕದಿರುತ್ತೆ, ಹಿಂಭಾಗ ಸ್ವಲ್ಪ ದೊಡ್ಡದಿರುತ್ತೆ. ಇದರಲ್ಲಿ ಇದು ಬ್ಯಾಕ್, ಇದು ಫ್ರಂಟ್ ನೋಡಿ. ಇದು ಫ್ರಂಟು, ಇದು ಬ್ಯಾಕ್. ಆ್ಯಕ್ಚುಲಿ ನಾವು ಇದನ್ನು ಬೇರೆ ಬೇರೆ ಕೂಡಿಸ್ಬೇಕಾಗತ್ತೆ. ಹೀಗೆ ಇದು ಮಾಡಿದರೆ ಸರಿ ಆಗೋಲ್ಲ, ಅದು ಆ್ಯಕ್ಚುಲಿ ಕರೆಕ್ಟ್ ಬರೋಲ್ಲ. ಮುಂಭಾಗ ಎಕ್ಸ್ಟ್ರಾ ಬೇರೆ ಕಟ್ ಮಾಡ್ಕೋಬೇಕು. ಇಲ್ಲಿದ್ರೆ ಹೀಗೆ ಇದ್ರೂ ತೊಂದರೆ ಇಲ್ಲ, ಈ ಥರ ಇದ್ರೂ ಕೂಡಿಸ್ಬೋದು. ಇದು ಅಂಡರ್ವೇರ್ ಥರ ಇದೆ ಅಲ್ವಾ ನಿಮಗೆ, ಪ್ಯಾಂಟಿ ಅಂತ ಹೇಳ್ತೀವಲ್ಲ, ಹಾಗೆ ಸಹ ಕೂಡಿಸ್ಬೋದು. ಈ ಥರ ನೋಡಿ ಹೀಗೆ ಬರುತ್ತೆ, ಹೀಗೆ ಬರುತ್ತೆ ನೋಡಿ. ಈ ಥರ ನೀವು ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದನ್ನು ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡಿ ಹೊಲಿಯೋದು ಹೇಗೆ ಅಂತ ನಾನು ಹೇಳ್ಕೊಡ್ತೇನೆ ನಿಮಗೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಪ್ಯಾಂಟಿ ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ. ಹೀಗೆ ಬರೆದುಕೊಂಡು ನಿಮ್ಮ ಬುಕ್ಕಲ್ಲಿ ಹಾಕಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.